ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ವ್ಲಾಗ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಮ್ಯೂಸಿಯಮ್ ಇದೆ ಅಂತ. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಎಲ್ಲೂ ಮ್ಯೂಸಿಯಮ್ ಈ ಥರದ್ದು. ಸೊ ಇದೇ ಫಸ್ಟ್ ಟೈಮ್ ಮ್ಯೂಸಿಯಮ್ ಬರ್ತಾ ಇರೋದು, ಈ ಥರ ಮ್ಯೂಸಿಯಮ್ಗೆ. ಇದು ಯಾವುದು ಅಂದರೆ ಮೈಸೂರಲ್ಲಿರೋದು, ಸಿದ್ಧಾರ್ಥ ಲೇಔಟ್ ರೋಡಲ್ಲಿ ರೀಜನಲ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರು ಅಂತ. ಇದು ಓಪನ್ ಇದೆ ಇವಾಗ, 6 o'clockಗೆ ಕ್ಲೋಸ್ ಆಗೋದು. ಇಲ್ಲೇ ಸಿದ್ಧಾರ್ಥ ಲೇಔಟ್ ಹತ್ರ ಬಂದಿರೋದು. ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಸೊ ಬನ್ನಿ, ಹೇಗಿದೆ ನೋಡ್ಕೊಂಬರೋಣ. ಚಿರತೆ ಮತ್ತು ಸೋಮಾರಿ ಕರಡಿ, ಇಲ್ಲಿ ಕಾಡು ನಾಯಿ, ಆ್ಯಂಡ್ ಇದು ಏನು ಕೆಂದುಳಿಲು ಅಂತ ಕಾಡಲ್ಲಿ ಸಿಗುವಂಥದ್ದು ಅದು ಅಳಿಲು. ಮತ್ತು ನಮ್ಮದು ಹುಲಿ ಇದೆ, ನಮ್ಮ ಟೈಗರು. ಮತ್ತು ಇದು ಕತ್ತೆ ಕಿರುಬ ನಾವು ನೋಡಿಲ್ಲ. ಮತ್ತು ಜಿಂಕೆ ಇದೆ, ಆನೆ ಇದೆ. ಎಲ್ಲ ನಮಗೆ ಜಾಸ್ತಿ ಎಲ್ಲೂ ಸಿಗೋದಿಲ್ಲ. ಹುಲಿ ಅದೆಲ್ಲ ನಾವು ನೋಡಿರ್ತೀವಿ. ಈ ಕತ್ತೆ ಕಿರುಬ ಅದೇನೋ ನೋಡಿರೋಲ್ಲ. ಸೊ ಎಲ್ಲ ಇಲ್ಲೇ ನೋಡ್ಕೋಬೋದು ನಾವು. ಇದೆಲ್ಲ ಒರಿಜಿನಲ್ ಸ್ಕಿನ್, ಅದ್ರದ್ದು ಏನಿದೆ ಅದ್ರದ್ದು ಒರಿಜಿನಲ್ ಸ್ಕಿನ್ನ ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಗೈಸ್, ಇಲ್ಲಿ ನೋಡಿ ಚಿಟ್ಟೆಗಳು ಇಷ್ಟೊಂದಿದೆ. ನೋಡೇ ಇರಲಿಲ್ಲ ನಿಜ, ಇಷ್ಟೊಂದು ಚಿಟ್ಟೆಗಳಿದೆ ಅಂತ ಗೊತ್ತಿಲ್ಲ. ನ್ಯಾಷನಲಲ್ಲಿ ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಚಿಟ್ಟೆ, ನಾವು 1-2 ಹಳ್ಳಿಗಳಲ್ಲಂತ ಕಲರ್ ಚಿಟ್ಟೆಗಳು ನೋಡ್ತೀವಿ. ಬಟ್ ಇಲ್ಲಂತೂ ಎಕ್ಸೈಟ್ಮೆಂಟ್, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಇದನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ನೋಡೋದಕ್ಕೆ. ರೆಡ್ ಪಾಂಡಾ, ಲಿಪಾನೋ ಕ್ಯಾಟು, ಮತ್ತು ಏಷ್ಯನ್ ಗೋಲ್ಡ್ ಕ್ಯಾಟು, ಬ್ಲ್ಯಾಕ್ ಬೆಕ್ಕು, ಅದು ಟೈಗರು, ಇದು ನಮ್ಗೆ ಒಯ್ಯೋದು ಮತ್ತು ಇದು ಚೀತಾ, ನಮ್ಮ ಹಳ್ಳಿ ಕಡೆ ಇದೆ ಚೀತಾ ಅಂತ ಇದ್ವಿ. ಗೋಯಿಂಗ್ ಗಾನ್ ಅಂತ ಹಾಕೊಂಡಿದ್ದಾರೆ ನೋಡಿ. ಹಿಂಗಿದೆ ಅಂದರೆ ಯಪ್ಪ, ನೋಡೋದಕ್ಕೆ ಭಯಂಕರವಾಗಿದೆ. ಹಿಂಗೆ ಅದರಲ್ಲೂ ಅದು ಕಣ್ಣು ಗಾಯ್ಸ್ ತುಂಬಾ ಭಯಾನಕವಾಗಿದೆ. ಇದು ನಮಗೆ ಕಾಂತಾರ ಮೂವಿಗೆ ನೆನಪಾಗುತ್ತೆ. ಹೊನ್ನಾವರಲ್ಲಿ ಸಿಗುತ್ತೆ ಆ ಥರದ ಮರ. ಅಂದರೆ ಅದು ನದಿನೋ ಏನೋ ಇದೆಯಲ್ಲ, ಅದ್ರ ಒಳಗಡೆ ಇರೋದು, ನೀರಲ್ಲಿ ಇರುತ್ತೆ, ಕಾಣಿಸುತ್ತೆ. ಅದು ಬೇರು ಇದೆಲ್ಲ. ನಾವು ಇವಾಗ ರೀಸೆಂಟಾಗಿ ಟ್ರಿಪ್ಪಿಗೆ ಹೋಗಿದ್ವಿ, ಆವಾಗ ನೋಡ್ಕೊಂಡು ಬಂದಿದ್ವಿ ನಾವು ಇದನ್ನು.
ಗೈಸ್ ಇಲ್ಲಿ ಬನ್ನಿ, ನಮ್ಮ ಫ್ಯಾಮಿಲಿ ತೋರಿಸ್ತೀನಿ. ನೋಡಿದ್ದೀರಾ, ಇಲ್ಲಿ ಮಂಗದಿಂದ ಮಾನವ. ಇಲ್ಲಿ ನಾನು ಹೀಗೆ ಇದ್ದೆ, ಹೀಗೆ ಫಸ್ಟ್, ಆಮೇಲೆ ಹೀಗೆ, ಆಮೇಲೆ ಈ ಥರ, ಆ್ಯಂಡ್ ಈ ಥರ, ಆಮೇಲೆ ಮನುಷ್ಯ ಈ ಥರ ಆಗಿ ಈಗ ಹೀಗಿದ್ದಾನೆ. ಆದರೆ ನನ್ನ ಮನಸ್ಸೆಲ್ಲ ಬರೀ ಮಂಗನ ಥರನೇ ಇದೆ. ವೆಜಿಟೇಬಲ್ಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಮತ್ತು ಆಯಿಲ್ ಸೀಡ್ಸ್ಗಳೇನೇನಿದೆ, ಸಾಸಿವೆ ಆಯಿಲ್, ಸನ್ಫ್ಲವರ್ ಆಯಿಲ್ ಆ ಥರದ್ದಿದೆ. ಆ್ಯಂಡ್ ಇಲ್ಲಿ ಸಮುದ್ರದಲ್ಲಿ ಏನೇನು ಸಿಗುತ್ತೆ, ಫಿಶಸ್ಸು, ಕಪ್ಪೆ ಚಿಪ್ಪುಗಳು, ಶಂಖಗಳು, ಅದೆಲ್ಲ ಏನೇನು ಸಿಗುತ್ತೆ ಅದೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಗೈಸ್, ನಾವು ನೆಕ್ಸ್ಟ್ ನೋಡ್ತಾ ಇರೋದು ಬ್ಲೂ ರೈಸ್. ಇದು ಸುಮಾರು 200 ಟನ್ನಷ್ಟು ರೇಟ್ ಬರುತ್ತೆ. ಅಂದರೆ 2667 ಜನ ಇದರಷ್ಟು ಜನದ ರೇಟು ಇಷ್ಟಿರುತ್ತೆ. ಗೆಂಡ ಮೃಗ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದ್ರ ಕಾಲುಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಇದು ನಮಗೆ ಕಾಯಿ ಒಳಗಡೆ ಹೇಗಿರುತ್ತೆ, ತೆಂಗಿನಕಾಯಿ ಒಳಗಡೆ ಅದು ಗೂಡು ಮತ್ತು ಜೇನು ಹುಡುಕು, ಅದು ಮೊಸಳೆ ಮತ್ತು ಇದು ಜೇನು, ಮಾಮೂಲಿ ಉಡ್ಡು, ಇದು ಮತ್ತು ಆಮೇದು ಚರ್ಮ ಮೇಲ್ಗಡೆ ಹೇಗಿರುತ್ತೆ ಅದು ತೋರಿಸಿದ್ದಾರೆ. ಜಿಂಕೆದು ಇದೆಲ್ಲ ಸ್ಕಲ್ ಅದನ್ನೇ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಡಾಲ್ಫಿನ್ದು ಸ್ಕಲ್ ಇಟ್ಟಿದ್ದಾರೆ, ಟೈಗರ್ದು ಸ್ಕಲ್ ಇಟ್ಟಿದ್ದಾರೆ, ಜಿರಾಫೆದು ಇಟ್ಟಿದ್ದಾರೆ, ಎಲಿಫೆಂಟ್ ಲೋವರ್ ಜಾ ಇಟ್ಟಿದ್ದಾರೆ, ಅಂದರೆ ದಂತ ಇದೆಯಲ್ಲ ಅದು ಇಟ್ಟಿದ್ದಾರೆ. ಮತ್ತು ಎಲಿಫೆಂಟ್ ತಲೆ ಗೋಡೆ ಅನ್ಕೋತೀನಿ, ಇದು ತಲೆ ಗೋಡೆ ಎಲಿಫೆಂಟ್ ಸ್ಕಲ್ ಅಂತ ಇಟ್ಟಿದ್ದಾರೆ. ಮತ್ತು ಎಲಿಫೆಂಟ್ ಅಪ್ಪರ್ ಲೆಗ್ ಬೋನ್ ಮೂಳೆ ಹಾಕಿದ್ದಾರೆ, ಅಪ್ಪರ್ ಲೆಗ್ಗು. ಏನೇನು ಇದೆ ಅದ್ರದ್ದು ಎಲಿಫೆಂಟ್ದು ಹಲ್ಲು ಈ ಥರ ಇರುತ್ತೆ ಅಂತ ಹಾಕಿದ್ದಾರೆ. ಮೋಲಾರ್ ಟೀತ್ ಆಫ್ ಎಲಿಫೆಂಟ್ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ. ಫಿಶ್ಶು ಇದೆಲ್ಲ ನಮಗೆ ರಿಯಲಾಗಿ ಎಲ್ಲೂ ನೋಡೋದಕ್ಕಾಗಲ್ಲ. ಸೊ ಇಲ್ಲೆಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಗೈಸ್, ಇದಾಗಿತ್ತು ಇವತ್ತು ನಮ್ಮ ಮಿನಿ ವ್ಲಾಗ್ ಆಗಿತ್ತು. ಮತ್ತು ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಏನೇನು ಸಿಗುತ್ತೆ ಎಲ್ಲ ನೋಡಿದ್ದೀವಿ. ನಾನಂತೂ ತುಂಬ ಎಕ್ಸೈಟಾಗಿ ನೋಡಿದೆ. ಚೆನ್ನಾಗೂ ಇತ್ತು. ಎಷ್ಟೊಂದು ನಮ್ಗೆ ಗೊತ್ತಿಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು, ನೋಡಿಲ್ಲದೆ ಇರೋದು ಎಲ್ಲ ಸಿಕ್ತು. ನಮಗೂ ಸ್ವಲ್ಪ ನಾಲೆಡ್ಜ್ ಅಂತ ಬಂದಿರುತ್ತೆ. ಮಕ್ಕಳನ್ನ ಕರ್ಕೊಂಡ್ಬಂದು ಈ ಕಡೆ ಎಲ್ಲ ಚೆನ್ನಾಗಿರುತ್ತೆ.
ಸೊ ಗಾಯ್ಸ್ ಇವತ್ತು ನಮ್ದು ಏನಾಗಿತ್ತು ಬ್ಲಾಗ್ ಅಂತಂದರೆ ನಮ್ಮದು ಪಾರ್ಕ್ ಏನಿದೆ ಅದನ್ನು ತೋರಿಸ್ಬೇಕು ಅಂತ ಫ್ರೀ ಇದ್ದರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನು ಲೇಜಿನೆಸ್ ಆಗಿ ಏನೇನೂ ಮಾಡಿಲ್ಲ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾರೆ. ಎಲ್ಲನೂ ಡಿಸಿಪ್ಲಿನಾಗಿ ನೋಡ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಸೊ ಎಲ್ಲರೂ ಬನ್ನಿ ನೋಡಿ, ಫ್ರೀ ಇದೆ ಅಂತ ಯಾರು ಇಗ್ನೋರ್ ಮಾಡಿಬಿಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಭೂಮಿಕಾ ಮಹಾದೇವ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.